ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು 3 ಬಾರಿ ಕಂಟಿನ್ಯೂಸ್ ಆಗಿ ಪ್ರಧಾನಮಂತ್ರಿಯಾಗಿ ಗೆದ್ದಿದ್ದಾರೆ. ಮತ್ತು ಇಷ್ಟು ದಿನ ಕಂಟಿನ್ಯೂಸ್ ಆಗಿ ಗೆದ್ದಿರೋಂಥದ್ದು ಏನು ಹೇಳ್ತದೆ ಅಂದರೆ, ಜನರು ಅವರ ಆಡಳಿತ ಮೆಚ್ಚೋರೆ ಅಂತ. ಮತ್ತು ಅವರು ನೋಡಿದ್ದಾರೆ ಭಾಳಷ್ಟು ಡೆವಲಪ್ಮೆಂಟ್ ವರ್ಕ್ಸ್ ಇರ್ಬೋದು, ಮತ್ತು ಭಾಳಷ್ಟು ಜನಪರ ಕಾರ್ಯಕ್ರಮಗಳಿರ್ಬೋದು. ಸೊ ಈ ಥರ ಮತ್ತು ಭಾರತದ ಹಿತದೃಷ್ಟಿಯಿಂದ ಭಾಳಷ್ಟು ದಿಟ್ಟ ನಿರ್ಧಾರ ಹೆಜ್ಜೆಗಳು ತೊಗೊಂಡವ್ರೆ. ಸೊ ಜನ ಒಪ್ಪೋರೆ ಅನ್ನೋದು ಇದು ತೋರಿಸ್ಕೊಡುತ್ತೆ. ಮತ್ತು ಮುಂದಿನ ಎಲೆಕ್ಷನ್ಗೂ ಕೂಡ 4ನೇ ಬಾರಿ ಕೂಡ ಅವರೇ ಪ್ರಧಾನಮಂತ್ರಿ ಮುಂದುವರಿಯಲಿದ್ದಾರೆ. ಸರ್, ಕೇರಳದ ನರ್ಸು ಸಿನಿಪ್ರಿಯ ಅಂತ ಎಂಬನ್ ದೇಶದಲ್ಲಿ ಅವ್ರಿಗೆ ಗಲ್ಲು ಶಿಕ್ಷೆಗೆ ಆರ್ಡರ್ ಮಾಡ್ತಾರೆ. ಅವರಲ್ಲಿ ನಮ್ಮ ಕರ್ನಾಟಕ ರಾಜತಾಂತ್ರಿಕ, ಭಾರತದ ರಾಜತಾಂತ್ರಿಕದಿಂದ ಕರ್ನಾಟಕದ ಡಾಕ್ಟರ್ ಮಲೋನ್ ಶರೀಫ್ ಅನ್ನೋರು ಪ್ರಯತ್ನಪಟ್ಟು ಅವನ್ನ ಬಿಡುಗಡೆ ಮುಂದಕ್ಕೆ ಅಲ್ಲ, ಇದೊಂದು ಡಿಪ್ಲೊಮ್ಯಾಟಿಕ್ ವಿನ್ ಅನ್ಸುತ್ತೆ ನನಗೆ. ಯಾಕಂದರೆ ಗಲ್ಲು ಶಿಕ್ಷೆ ಆಗಿರೋಂಥದ್ದು ಹೈಯೆಸ್ಟ್ ಕೋರ್ಟ್ ಏನು ತೀರ್ಮಾನ ಮಾಡಿತ್ತು. ಸೊ ಅದನ್ನು ಮುಂದೆ ಪೋಸ್ಟ್ಪೋನ್ ಆಗಿದೆ ಅಂತ ಹೇಳಿದ್ರೆ ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್ ತೋರಿಸ್ಕೊಡುತ್ತೆ ನಮ್ಮದು ಮತ್ತು ಅವ್ರ ದೇಶದ್ದು. ಸೊ ನೋಡೋಣ ಏನಾಗುತ್ತೆ ಮುಂದಕ್ಕೆ. ಸರ್, ಮಹದಾಯಿ ಯೋಜನೆಗೆ ಗೋವಾ CM ಅವರು ತಡೆ ಆಗ್ತಾರೆ. ಎಲ್ಲ ಮಾತಾಡಬೇಕಾಗತ್ತೆ. ಯಾಕಂದರೆ ದೇಶ ಮೊದಲು, ರಾಜ್ಯ ನೆಕ್ಸ್ಟು, ಆಮೇಲೆ ಪಾರ್ಟಿ. ಸೊ ನಮ್ಮ ರಾಜ್ಯದ ಹಿತದೃಷ್ಟಿಯಿಂದ ಮಾತಾಡಬೇಕಾಗತ್ತೆ. ಸೊ ನನಗೆ ಗೊತ್ತಿದ್ದಂಗೆ ಎಲ್ಲ ಕೂಡ ಈ ಪಕ್ಷಾತೀತವಾಗಿ ಹೋಗಿ ಹೋರಾಟ ಮಾಡಬೇಕಾಗತ್ತೆ. ಸೊ ಏನಂದರೆ ಗೋವಾ ಕೂಡ ಟೇಬಲ್ ಬರಬೇಕಾದ ನೆಗೋಷಿಯೇಷನ್ಸ್ಗೆ. ಕೇವಲ ನಾವು ಕೇಂದ್ರ ಸರ್ಕಾರದ ಹತ್ರ ಒತ್ತಡ ಹಾಕಿದ್ರೆ ಆಗಲ್ಲ. ಇಬ್ಬರು ಕೂಡ ಒಂದೇ ಟೇಬಲಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಇವ್ರು ಮೀಡಿಯೇಷನ್ ಮಾಡಬೇಕು ಸೆಂಟ್ರಲ್ ಗೌರ್ಮೆಂಟು. ಸೊ ಹೋಗಿ ಬಗೆಹರಿಸ್ಬೋದು ಅನ್ಸುತ್ತೆ. ಬಟ್ ಮಾತಾಡಬೇಕಾಗ್ತು, ಇನಿಷಿಯೇಟಿವ್ ತೊಗೊಬೇಕು ಇನ್ನಷ್ಟು. ಸರ್, ಮಂಜಣ್ಣವರು ಹುಟ್ಟುಹಬ್ಬ ಇವತ್ತು. ಅಪಾರ ಅಭಿಮಾನಿಗಳು. ನಮ್ಮ ಮಂಜಣ್ಣವರು ರೈತರ ಸೇವಾ ಸಹಕಾರ ಬ್ಯಾಂಕು ಡೈರೆಕ್ಟರ್ ಆಗಿದ್ದಾರೆ. ಮತ್ತು ನಮ್ಮ BJPಯಲ್ಲಿ ಜನರಲ್ ಸೆಕ್ರೆಟರಿ ಕೂಡ ಆಗಿದ್ದಾರೆ. ಮತ್ತು ರೆಡ್ಡಿ ಜನಸಂಘ ಡೈರೆಕ್ಟ್ರ್ ಕೂಡ ಆಗಿದ್ದಾರೆ. ಸೊ ಭಾಳಷ್ಟು ಪಕ್ಷ ಸಂಘಟನೆ ಇರ್ಬೋದು, ಮತ್ತು ಜನಪರ ಕೆಲಸಗಳು ಇರ್ಬೋದು. ಸೊ ಭಾಳ ಚೆನ್ನಾಗಿ ನಡೆಸ್ತಾ ಬಂದಿದ್ದಾರೆ. ಸೊ ಜನರ ಜೊತೆ ಸಂಪರ್ಕ ಕೂಡ ಚೆನ್ನಾಗೈತೆ, ಮತ್ತು ಸ್ಪಂದಿಸ್ತಾರೆ. ಯಾರೇ ಜನರು ಕಷ್ಟಕ್ಕೆ ಬಂದರೂ ಕೂಡ ಕೈಗೆ ಸಿಗ್ತಾರೆ, ಸ್ಪಂದಿಸ್ತಾರೆ. ಅದಕ್ಕೋಸ್ಕರ ಇಷ್ಟು ಜನ ಬಂದಿರೋಂಥದ್ದು, ಅಭಿಮಾನ ಇರೋಂಥದ್ದು. ಸೊ ದೇವರವ್ರಿಗೆ ಒಳ್ಳೆಯ ಶಕ್ತಿ ಕೊಡಲಿ, ಇನ್ನೂ ಒಂದಷ್ಟು ಸಮಾಜ ಸೇವೆ ಮಾಡೋದಕ್ಕೆ. ಮತ್ತು ಅವ್ರ ಆರೋಗ್ಯ ಕೂಡ ಒಳ್ಳೆಯ ಆರೋಗ್ಯ ಕೊಡಲಿ, ಐಶ್ವರ್ಯ ಎಲ್ಲ ಕೂಡ ಕೊಟ್ಟು ದೇವರು ಕಾಪಾಡಲಿ ಅಂತ ಕೇಳ್ಕೊಂಡು. ಥ್ಯಾಂಕ್ ಯು. ಕಾರ್ಗಿಲ್ ವಿಜಯ ದಿವಸ ನಾನು ಮೊದಲನೇದಾಗಿ ಸೈನಿಕರಿಗೆ ಸಲಾಂ ಹೇಳ್ತೀನಿ. ಮತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಈಗಾಗಲೇ 2ನೇ ಅತಿ ಹೆಚ್ಚು ದಿನ ಪ್ರಧಾನಮಂತ್ರಿಗಳಾಗಿದ್ದಾರೆ. ಅತಿ ಶೀಘ್ರವಾಗಿ ಅವರು ಮೊದಲನೇ ಸ್ಥಾನಕ್ಕೆ ಏರಲಿ. ಯಾಕೆಂದರೆ ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿಗಳ ಅವಶ್ಯಕತೆ ಇದೆ. ಅವರು ಇತಿಹಾಸ ಉಳಿಸ್ಬಿಟ್ಟು ಹೋಗಲಿ ಅಂತೇಳಿ ನಾನಾದರೂ ಭಾವಿಸ್ತಾ, ಇವತ್ತು ನನ್ನ ಹುಟ್ಟುಹಬ್ಬಕ್ಕೆ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಯಲಹಂಕ ಕ್ಷೇತ್ರದ ಎಲ್ಲ ಮುಖಂಡರಾದಿಯಾಗಿ ನನಗೆ ಇವತ್ತು ಶುಭಾಶಯಗಳನ್ನು ತಿಳಿಸಿದ್ದಾರೆ. ಮುಖ್ಯವಾಗಿ ನನ್ನ ನೆಚ್ಚಿನ ಶಾಸಕರು, ನನ್ನ ಅಣ್ಣ ವಿಶ್ವನಾಥಣ್ಣವರು ಕೂಡ ಆಗಮಿಸಿ ಅವರು ಶುಭಾಶಯಗಳನ್ನು ತಿಳಿಸಿದ್ದಾರೆ. ಮತ್ತು ನನ್ನ ನೆಚ್ಚಿನ ಯುವ ನಾಯಕರು ಅಲೋಕ್ ವಿಶ್ವನಾಥ್ ಅವರು ಕೂಡ ಆಗಮಿಸಿ ನನಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ. ನಮ್ಮ ಯಲಹಂಕ ಕ್ಷೇತ್ರದ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಬಂಧುಗಳಿಗೆ, ನನ್ನೆಲ್ಲ ನೆಚ್ಚಿನ ಕಾರ್ಯಕರ್ತರಿಗೆ, ಹಿತೈಷಿಗಳಿಗೆ, ನನ್ನೆಲ್ಲ ಅಭಿಮಾನಿಗಳಿಗೆ ನಾನು ಆಭಾರಿಯಾಗಿದ್ದೇನೆ. ನನಗೆ ಮತ್ತಷ್ಟು ಜನಪರ ಕೆಲಸಗಳನ್ನು ಮಾಡಲಿಕ್ಕೆ ಇದೊಂದು ಸ್ಫೂರ್ತಿ ತಂದು ಕೊಡುತ್ತೆ. ನಾನು ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ನನ್ನ ಕಾರ್ಯಕರ್ತರ, ನನ್ನ ಹಿತೈಷಿಗಳ ಆಶಯದಂತೆ ನಾನು ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದೆ. ಅಂಥವನ್ನ ಗುರುತಿಸಿ ಇವತ್ತು ಪಕ್ಷದಲ್ಲಿ ನಮ್ಮ ಶಾಸಕರು ನನಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದನ್ನು ನಾನು ಚಾಚು ತಪ್ಪದೆ, ನಾನು ಯಾವುದೇ ಚ್ಯುತಿ ಬಾರದಂತೆ ನಾನು ಮುನ್ನಡೆಸ್ಕೊಂಡು ಹೋಗೋದಕ್ಕೆ ತುಂಬ ಕಾಯ ವಾಚ ಮನಸ ಪ್ರಯತ್ನವನ್ನು ಪಡ್ತೀನಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಅಲೋಕ್ ವಿಶ್ವನಾಥ್ ಅವರನ್ನು ಸಂಸದರನ್ನಾಗಿ ನೋಡಬೇಕು ಅಂತೇಳಿ ನಾನು ಕನಸು ಕಾಣ್ತಾ ಇದ್ದೇನೆ. ನನ್ನ ಕನಸು ಆದಷ್ಟು ಬೇಗ ಈಡೇರಲಿ ಅಂತೇಳಿ ನನ್ನ ತಾಯಿ ಚಾಮುಂಡೇಶ್ವರಿ ಹತ್ರ ನಾನು ಬೇಡ್ಕೋತಾ ಇದ್ದೇನೆ. ನಮ್ಮ ಭವಿಷ್ಯದ ನಾಯಕ ಅಲೋಕ್ ಅವರು, ನಾವು ಅಲೋಕ್ ಅವರನ್ನು ನಮ್ಮ ಸಂಸತ್ನಲ್ಲಿ ಕೂರಿಸ್ಬೇಕು. ನಮ್ಮ ನರೇಂದ್ರ ಮೋದಿಗಳ ಕ್ಯಾಬಿನೆಟ್ಟಲ್ಲಿ, ಅವರ ಸಂಸತ್ ಅಧಿವೇಶನದಲ್ಲಿ ಅವರು ಕೂಡ ಭಾಗವಹಿಸಬೇಕು. ನಮ್ಮ ರಾಜ್ಯವನ್ನು ಪ್ರತಿನಿಧಿಸಬೇಕು. ಅದೊಂದು ನನಗೆ ಕನಸಿದೆ. ಎಲ್ಲ ಕಾರ್ಯಕರ್ತರ ಕನಸು ಕೂಡ ಇದೆ. ಆ ಕನಸು ನನಸಾಗುವಂಥ ಶಕ್ತಿ ಭಗವಂತ ಆದಷ್ಟು ಬೇಗ ನಮಗೆ ತಂದುಕೊಳ್ಳಿ ಅಂತೇಳಿ ನಾನು ದೇವರಲ್ಲಿ ವಿನಂತಿಸ್ತಾ, ಮತ್ತೊಮ್ಮೆ ಎಲ್ಲ ನನ್ನ ನೆಚ್ಚಿನ ಹಿತೈಷಿಗಳಿಗೆ, ನನ್ನ ಆತ್ಮೀಯರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.